ಕಾಮಗಾರಿಯನ್ನು ನಡೆಸದೆ ನಕಲಿ ಬಿಲ್ ಪಾವತಿಸಲು ಒತ್ತಾಯ ಮಾಡಿದಂಥ ವ್ಯಕ್ತಿ ಅದನ್ನು ನಿರಾಕರಿಸಿದ್ರು ಪಿಡಿಒ. ಹೀಗಾಗಿ ಪಿಡಿಒ ಮೇಲೇ ಹಲ್ಲೆ ನಡೆಸಿರುವಂಥ ಘಟನೆ ಹಾಸನದಲ್ಲಿ ನಡೆದಿದೆ. ನಕಲಿ ಬಿಲ್ಲನ್ನು ನೀಡಲಿಕ್ಕೆ ಒಪ್ಪದ ಕಾರಣಕ್ಕಾಗಿ ಪಿಡಿಒ ಮೇಲೆ ಹಲ್ಲೆಯಾಗಿದೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಾತೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂಥ ಘಟನೆ. ಗ್ರಾಮ ಪಂಚಾಯಿತಿ ಸದಸ್ಯ ವಾರನಹಳ್ಳಿ ಯೋಗೇಶ್ ಈ ಕೃತ್ಯವನ್ನು ಎಸಗಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯನಿಂದಲೇ ಗ್ರಾಮ ಪಂಚಾಯಿತಿ ಪಿಡಿಒ ಮೇಲೆ ಹಲ್ಲೆಯಾಗಿದೆ. ಯೋಗೇಶ್ ಕಾಂಗ್ರೆಸ್ ಮುಖಂಡ ಕೂಡ ಹೌದು. ಇನ್ನು ಅರುಣ್ ಕುಮಾರ್ ಅಲ್ಲಿನ ಪಿಡಿಒ. ಅರುಣ್ ಕುಮಾರ್ ಮೇಲೆ ಮರಣಾಂತಿಕವಾಗಿ ಹಲ್ಲೆ ಆಗಿದೆ. ಚನ್ನರಾಯಪಟ್ಟಣ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬಿಲ್ ಪಾವತಿ ಮಾಡಿಲ್ಲ ಎನ್ನುವುದು ಇಲ್ಲಿ ಆರೋಪ. ಕರ್ತವ್ಯದಲ್ಲಿದ್ದಂಥ ಪಿಡಿಒ ಮೇಲೆ ಹಲ್ಲೆ ಮಾಡಿದ್ದಾರೆ. ರಾಡ್ ಮುರಿದು ಅವರ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿದ್ದಾರೆ. ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯೋಗೇಶ್ ನೇರವಾಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮೂಲಕ ಕಾಮಗಾರಿಗಳನ್ನು ತೆಗೆದುಕೊಂಡು ಬರ್ತಾ ಇದ್ರು. ಅದು ಯಾವ ರೂಪದಲ್ಲಿ ಹೇಗೆ ಕೊಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಿಲ್ಲ. ಅದನ್ನು ಕಾನೂನುಬದ್ಧವಾಗಿ ಕಾಮಗಾರಿಯನ್ನು ನಡೆಸಿಲ್ಲ ಅನ್ನೋದು ಪಿಡಿಒ ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಕಾನೂನುಬದ್ಧವಾಗಿ ಗ್ರಾಮ ಪಂಚಾಯತ್ ನಿಯಮಗಳಿಗೆ ಒಳಪಟ್ಟು ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕಾಗಿತ್ತು. ಆದರೆ ಪೂರ್ಣಗೊಳಿಸಿಲ್ಲ ಎನ್ನುವ ಕಾರಣಕ್ಕಾಗಿ ಆ ಬಿಲ್ಲನ್ನು ಪಿಡಿಒ ತಡೆ ಹಿಡಿದಿದ್ರು. ನಾವು ಫೋಟೋ ಏನು ತೋರಿಸ್ತಾ ಇದ್ದೀವಿ, ಈತನೇ ಹಲ್ಲೆ ಮಾಡಿರುವಂಥ ವ್ಯಕ್ತಿ. ಈತನ ಹೆಸರು ವಾರನಹಳ್ಳಿ ಯೋಗೇಶ್. ಯೋಗೇಶ್ ಕಾಂಗ್ರೆಸ್ ಮುಖಂಡ, ಗ್ರಾಮ ಪಂಚಾಯಿತಿಯ ಸದಸ್ಯ. ಅಲ್ಲಿರುವಂಥದ್ದು JDS ಬೆಂಬಲಿತ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ. ಬಟ್ ಕಾಮಗಾರಿ ನಡೆಸಿದ್ದು ಕಾಂಗ್ರೆಸ್ನ ಮುಖಂಡ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯ. ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬಿಲ್ ಪಾವತಿ ಮಾಡಲಿಕ್ಕೆ ಅಥವಾ NMR ಕ್ರಿಯೇಟ್ ಮಾಡಲಿಕ್ಕೆ ಪಿಡಿಒ ಒಪ್ಪಿಲ್ಲ. ಯಾಕಂತ ಹೇಳಿದರೆ ನಿಯಮಬದ್ಧವಾಗಿ ಕಾಮಗಾರಿಯನ್ನು ಪೂರ್ಣಗೊಳಿಸಿಲ್ಲ ಅಂತ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಕೂಡ ತಡ ಮಾಡದೆ ಬಿಲ್ ಕೊಡಬೇಕು ಅಂಥೇಳಿ ಪಟ್ಟು ಹಿಡಿದಂಥ ಯೋಗೇಶ್ ಅಲ್ಲಿನ ಪಿಡಿಒ ಅರುಣ್ ಕುಮಾರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡುವಂಥ ದೃಶ್ಯ ಸಾತೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹಲ್ಲೆ ಮಾಡುವಂಥ ದೃಶ್ಯ, ಹಲ್ಲೆ ಮಾಡುವಂಥ ಪ್ರಯತ್ನ ಏನಾಗಿದೆ ಅದರ ದೃಶ್ಯಗಳು ಕೂಡ ಕ್ಯಾಮ್ರಾದಲ್ಲಿ CCTVಯಲ್ಲಿ ಸೆರೆಯಾಗಿದೆ. ಕೈಯಲ್ಲಿ ಯಾವುದೋ ಒಂದು ಮಾರಕಾಸ್ತ್ರವನ್ನು ಕೂಡ ಹಿಡಿದು, ರಾಡನ್ನು ಹಿಡಿದುಕೊಂಡು ಹಲ್ಲೆಗೆ ಪ್ರಯತ್ನ ಮಾಡಿದಂಥ ವಿಡಿಯೋ ಅಲ್ಲಿ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಒಂದು ಕಾಮಗಾರಿ ಪಡೆದುಕೊಂಡ ಮೇಲೆ, ಕಾಮಗಾರಿ ಮುಗಿದ ಮೇಲೆ ಬಿಲ್ ಪಾವತಿ ಮಾಡೋದು ಅದೊಂದು ನಿಯಮ. ಆದರೆ ಇಲ್ಲಿ ಯಾವ ಕಾರಣಕ್ಕಾಗಿ ಬಿಲ್ಲನ್ನು ಪೆಂಡಿಂಗ್ ಇಡಲಾಗಿತ್ತು? ಸದ್ಯದ ಪರಿಸ್ಥಿತಿಯಲ್ಲಿ ಪಿಡಿಒ ಅವರ ಪರಿಸ್ಥಿತಿ ಹೇಗಿದೆ? ಅವರ ಆರೋಗ್ಯದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಚಿಕಿತ್ಸೆ ಹೇಗೆ ನಡೀತಾ ಇದೆ? ದಶರಥ್, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಸಾತೇನಹಳ್ಳಿ ಗ್ರಾಮದಲ್ಲಿ ಕೂಡ ಈ ಘಟನೆ ನಡೆದಿರುವಂತದ್ದು. ಗ್ರಾಮ ಪಂಚಾಯತ್ ಸದಸ್ಯ ವಾರನಹಳ್ಳಿ ಯೋಗೇಶ್ ಅವರು ಬಿಲ್ ಪಾವತಿ ಮಾಡಿದಂತಹ ಹಿನ್ನೆಲೆಯಲ್ಲಿ ಹಲ್ಲೆ ಮಾಡಿದ್ದಾರೆ ಎಂಬುವ ಆರೋಪಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಪೊಲೀಸ್ ಠಾಣೆ, ಚನ್ನರಾಯಪಟ್ಟಣದ ಗ್ರಾಮಾಂತರ ಪೊಲೀಸ್ ಠಾಣೆಗೂ ಕೂಡ ಗ್ರಾಮ ಪಂಚಾಯತ್ ಸದಸ್ಯ ಯೋಗೇಶ್ ಏನಿದ್ದಾರೆ ಅವರ ಮೇಲೆ ದೂರನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಜೊತೆಗೆ CCTV ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ಬೋದು ಹಲ್ಲೆ ಮಾಡ್ಲಿಕ್ಕೆ ಮುಂದಾಗುವಂತಹ ದೃಶ್ಯ, ಜೊತೆಗೆ ಕಾರ್ನಿಂದ ಏನೋ ಒಂದು ತರ್ತಾರೆ ತೆಗೆದುಕೊಂಡು ಬರುವಂತಹ ದೃಶ್ಯಗಳು ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿದ್ದಂತಹ ಕೆಲವರು ಅಂದ್ರೆ ಸ್ಥಳೀಯ ವ್ಯಕ್ತಿಗಳೇನಿರ್ತಾರೆ ಆತನನ್ನ ಬಿಡಿಸ್ಲಿಕ್ಕೆ ಮುಂದಾಗ್ತಾರೆ. ಈಗ ಆ ಪಿಡಿಒ ಏನಿದ್ದಾರೆ, ಪಿಡಿಒ ಈಗ ಯೋಗೇಶ್ವರವರ ಮೇಲೆ ಒಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ನನ್ನ ಮೇಲೆ ಹಲ್ಲೆ ಮಾಡಿರ್ತಾರೆ, ಜೊತೆಗೆ ಕೊಲೆ ಬೆದರಿಕೆ ಮಾಡಿರ್ತಾರೆ ಅನ್ನುವ ದೂರನ್ನು ಚನ್ನರಾಯಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸದ್ಯಕ್ಕೆ ಆಸ್ಪತ್ರೆಗೆ ಚಿಕಿತ್ಸೆಗೆ ಸೇರಿದ್ದಾರೆ ಎಂಬುದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಬಟ್ ಈ ರೀತಿ ಘಟನೆ ಅಧಿಕಾರಿಗಳ ಮೇಲೆ ಹಲ್ಲೆ ಆಗ್ತಾ ಇರುವಂತದ್ದು ಎಷ್ಟು ಸರಿ, ಯಾವೆಲ್ಲ ರೀತಿಯಾಗಿ ಈ ತರ ಹಲ್ಲೆ ಆದ್ರೆ ಕೆಲಸ ಹೇಗೆ ಮಾಡ್ತಾರೆ ಅನ್ನೋದು ಸಾರ್ವಜನಿಕವಾಗಿ ಪ್ರಶ್ನೆಗಳು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ದಶರಥ್, ಕಳೆದ ವಾರ ಬೆಳಗಾವಿಯಲ್ಲೂ ಕೂಡ ಇಂಥದ್ದೇ ಘಟನೆ ನಡೆದಿತ್ತು. ಕೆಲಸ ಮಾಡಿಲ್ಲ ಎನ್ನುವ ಕಾರಣಕ್ಕಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವಂಥದ್ದು. ಸೊ ಇಡೀ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಪ್ರತಿಭಟನೆ ಮಾಡಿ ಹಲ್ಲೆಯನ್ನು ವಿರೋಧಿಸಿದ್ರು. ಇಲ್ಲೂ ಕೂಡ ಹಾಸನ ಜಿಲ್ಲೆಯಲ್ಲೂ ಕೂಡ ಅಧಿಕಾರಿಗಳಿಗೆ ಸುರಕ್ಷತೆ ಎಷ್ಟರ ಮಟ್ಟಿಗಿದೆ ಅಂತ? ದಶರಥ್, ಈಗ ಹಾಸನದ ಚನ್ನರಾಯಪಟ್ಟಣ ತಾಲೂಕಿನ ಸಾತೇನಹಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು ಒಂದ್ ರೀತಿ ಅಲ್ಲಿ ಎಲ್ರಿಗೂ ಅಧಿಕಾರಿಗಳಿಗೆ ಆತಂಕದ ವಾತಾವರಣ ಉಂಟಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಕೆಲಸ ಮಾಡ್ತಿದ್ದಂತಹ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವುದು ಎಷ್ಟು ಸರಿ, ಇದನ್ನ ಪೊಲೀಸರು ಕೂಡ ತನಿಖೆ ಮಾಡ್ಬೇಕಾಗುತ್ತೆ. ಹಲ್ಲೆ ಮಾಡಿದ್ರ ಅಥವಾ ಏನು ಅವರಿಗೆ ಯಾವೆಲ್ಲ ರೀತಿಯಾಗಿ ಅವಾಚ್ಯವಾಗಿ ಪದಗಳನ್ನ ಬಳಕೆ ಮಾಡಿದ್ರ, ಯಾವ ರೀತಿಯಾಗಿ ತನಿಖಾ
ರೀತಿಯಲ್ಲಿ ಅವರು ಪೊಲೀಸರು ತನಿಖೆ ಮಾಡಬೇಕಾಗುತ್ತೆ. ಒಟ್ಟಾರೆ ಈಗ ಸದ್ಯಕ್ಕೆ ದೂರು ದಾಖಲಾಗಿರ್ತಕ್ಕಂಥದ್ದು ಈ ಹಲ್ಲೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಒಂದಿಷ್ಟು ಕೆಲಸ ಮಾಡುವಂತಹ ಅಧಿಕಾರಿಗಳು ಕೂಡ ಈಗಾಗಲೇ ಆತಂಕಕ್ಕೆ ಒಳಗಾಗಿದ್ದಾರೆ ಅನ್ನುವ ಮಾಹಿತಿ ಇರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.